ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಆ ಮಹಿಳೆ ಒಂದು ದೊಡ್ಡ ತಪ್ಪು ಮಾಡಿದ್ದಾಳೆ. ಅದೇನೆಂದರೆ ಕಾಶ್ಮೀರ ಸಮಸ್ಯೆಯ ಬಗ್ಗೆ ನೇರವಾಗಿ ಜಯಶಂಕರ್ ಗಾರಿಗೆ ಜಗಳ ಹಾಕಿದ್ದಾಳೆ. ಮಾತನಾಡಬಾರದ ಮಾತುಗಳನ್ನು ಮಾತನಾಡಿಬಿಟ್ಟಳು. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಂದು ಘಟನೆ ನಡೆದಿದೆ. ಅದು ಒಮ್ಮೆಲೆ ಸಂಪೂರ್ಣ ವಾತಾವರಣವನ್ನು ಬಿಸಿಯಾಗಿಸಿಬಿಟ್ಟಿತು. ಕಾಶ್ಮೀರದಂತಹ ಬಹಳ ಸೂಕ್ಷ್ಮವಾದ ವಿಷಯದಲ್ಲಿ ಒಬ್ಬ ವಿದೇಶಿ ಮಹಿಳಾ ಅಧಿಕಾರಿ ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಗಾರನ್ನು ನೇರವಾಗಿ ಸುತ್ತುವರೆದು ಪ್ರಶ್ನೆಗಳನ್ನು ಕೇಳುವ ಪ್ರಯತ್ನ ಮಾಡಿದ್ದಳು. ಬಹುಶಃ ಅವಳಿಗೆ ತಿಳಿದಿರಲಿಕ್ಕಿಲ್ಲ ಎದುರುಗಡೆ ಇರುವುದು ಜಯಶಂಕರ್ ಗಾರು ಎಂದು. ಅವರು ಮಾತುಗಳಿಂದಲೇ ಎದುರಿಯವರ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದವರು. ಅದಕ್ಕೆ ಅವಳು ಮಾಡಿದ ಈ ತಪ್ಪು ಅಂದಾಜಿನಿಂದ ಸಂಪೂರ್ಣ ಕಥೆಯೇ ತಲೆಕೆಳಗಾಲಿ ಹೋಯಿತು. ಸ್ನೇಹಿತರೆ, ಇದು ಬಹಳ ದೊಡ್ಡ ಅಭಿವೃದ್ಧಿಯ ವಿಷಯ. ಈ ವಿಡಿಯೋದಲ್ಲಿ ನಾವು ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಆದರೆ ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನಿರ್ಧಾರವಾಗಿ ನೋಡಬೇಕು. ಅಸಲು ಈ ಸಂಪೂರ್ಣ ವಿಷಯ ಶುರುವಾಯಿತು ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಟರ್ಕಿಗೆ ಪ್ರವಾಸಕ್ಕೆ ಹೋದಾಗ. ಆ ಪ್ರವಾಸದ ಹಿಂದಿನ ಅಸಲು ಉದ್ದೇಶ ಏನೆಂದು ಸ್ಪಷ್ಟವಾಗಿ ತಿಳಿದಿಲ್ಲ. ಆದರೆ ಪಾಕಿಸ್ತಾನ ಮೀಡಿಯಾ ಹೇಳಿದಂತೆ ಯಾವುದೋ ಸಹಾಯ ಮತ್ತು ಬೆಂಬಲಕ್ಕಾಗಿಯೇ ಈ ಯಾತ್ರೆ ನಡೆದಿದೆ ಎನ್ನುತ್ತಾರೆ. ಆ ಪ್ರವಾಸದ ಸಮಯದಲ್ಲೇ ಇಶಾಕ್ ದಾರ್ ಟರ್ಕಿಯ ಸೆಕ್ರೆಟರಿ ದಾಲ್ಮಾಳೊಂದಿಗೆ ಸಭೆ ಮಾಡಿದರು. ಮೀಡಿಯಾ ಮುಂದೆ ಬಂದ ಕೂಡಲೇ ಅವರ ಮಾತುಗಳು ಒಮ್ಮೆಲೆ ಕಾಶ್ಮೀರ ಕಡೆಗೆ ತಿರುಗಿದವು. ಅಲ್ಲಿಗೆ ಅವಳು ಪಾಕಿಸ್ತಾನದ ಮಾತುಗಳಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದಂತೆ ಕಾಣಿಸಿತು. ಭಾರತದ ಬಗ್ಗೆ ಅವಳು ಮಾಡಿದ ವ್ಯಾಖ್ಯಾನಗಳು ಮತ್ತು ಆರೋಪಗಳು ವಾಸ್ತವಕ್ಕೆ ಬಹಳ ದೂರದಲ್ಲಿದ್ದವು. ಅಷ್ಟೇ ಅಲ್ಲ, ಅವು ರಾಜತಾಂತ್ರಿಕ ಮರ್ಯಾದೆಗಳನ್ನು ಮೀರಿದಂತೆ ಕಾಣಿಸಿದವು. ಭಾರತದ ಪ್ರಜಾಪ್ರಭುತ್ವ ಮತ್ತು ಕಾಶ್ಮೀರದ ಬಗ್ಗೆ ಅವಳು ಹೇಳಿದ ಕಠಿಣ ಮಾತುಗಳು ನೇರವಾಗಿ ಭಾರತದ ಸಾರ್ವಭೌಮತ್ವಕ್ಕೆ ಹೊಡೆತ ಕೊಟ್ಟಂತೆ ಕಾಣಿಸಿದವು. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಯಿತು. ಇದು ಸಾಮಾನ್ಯವಾಗಿ ನಿಲ್ಲುವ ಸಮಸ್ಯೆಯಲ್ಲ. ಇದು ಒಂದು ದೇಶದ ಕೋಪ ಮಾತ್ರವಲ್ಲ, ಭಾರತಕ್ಕೆ ವಿರುದ್ಧವಾಗಿ ಬಹಿರಂಗವಾಗಿ ಕೊಟ್ಟ ಸವಾಲು ಇದು. ಅಂತಹ ಸವಾಲನ್ನು ಬಹಿರಂಗವಾಗಿ ಕೊಟ್ಟಾಗ ಅದಕ್ಕೆ ಉತ್ತರವು ಅದೇ ಬಲದೊಂದಿಗೆ ಬರಬೇಕೆ? ಅದಕ್ಕೆ ಈಗ ಎಲ್ಲರ ದೃಷ್ಟಿ ಭಾರತದ ಕಡೆಗೆ ತಿರುಗಿದೆ. ಈ ವಿಷಯದಲ್ಲಿ ಭಾರತ ಯಾವ ರೀತಿಯ ಪ್ರತಿಕ್ರಿಯೆ ಕೊಡುತ್ತದೆ ಎಂದು ಎಲ್ಲರೂ ಕಾಯುತ್ತಿದ್ದಾರೆ. ಮೀಡಿಯಾ ಮುಂದೆ ಬಂದ ನಂತರ ಆ ಟರ್ಕಿಯ ಸೆಕ್ರೆಟರಿಯ ಮಾತುಗಳು ಇನ್ನೂ ಕಠಿಣವಾಗಿ ಬದಲಾದವು. ಕಾಶ್ಮೀರ ಸಮಸ್ಯೆಯಲ್ಲಿ ಭಾರತವನ್ನು ನೇರವಾಗಿ ಆಕ್ರಮಣ ಮಾಡಿದರು. ಭಾರತ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತದೆ ಎಂದು ಹೇಳಿದರು. ಆದರೆ ವಾಸ್ತವದಲ್ಲಿ ಕಾಶ್ಮೀರದಲ್ಲಿ ತನ್ನ ಸೈನ್ಯದ ಮೂಲಕ ಯುವಕರನ್ನು ಎನ್ಕೌಂಟರ್ ಮಾಡುತ್ತಿದೆ ಎಂದರು. ಅವಳ ಮಾತುಗಳ ಪ್ರಕಾರ ಆ ಯುವಕರು ಯಾವುದೇ ಅಪರಾಧಿಗಳಲ್ಲ, ಅವರು ಕೇವಲ ಸ್ವಾತಂತ್ರ್ಯಕ್ಕಾಗಿ ಕೇಳುತ್ತಿರುವುದು ಮಾತ್ರ. ಅಂತಹ ಮಾತುಗಳೊಂದಿಗೆ ಭಾರತದ ಭದ್ರತಾ ವ್ಯವಸ್ಥೆ ಮತ್ತು ಸೈನ್ಯದ ಪಾತ್ರದ ಮೇಲೆ ತೀವ್ರ ಪ್ರಶ್ನೆಗಳನ್ನು ಎತ್ತಿದರು. ಅಷ್ಟೇ ಅಲ್ಲ, ಭಾರತವನ್ನು ಇಸ್ರೇಲ್ ದೇಶದೊಂದಿಗೆ ಹೋಲಿಸಿ ಮಾತನಾಡಿದರು. ಗಾಜಾ ಪ್ರದೇಶದಲ್ಲಿ ಫಲಸ್ತೀನ್ ಜನರ ಮೇಲೆ ಬಾಂಬುಗಳನ್ನು ಎಸೆಯುತ್ತಿರುವಂತೆ ಕಾಶ್ಮೀರದಲ್ಲಿ ಭಾರತ ಬಲಪ್ರಯೋಗ ಮಾಡುತ್ತಿದೆ ಎಂದರು. ಈ ಹೋಲಿಕೆಯ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅದೇನೆಂದರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ದಮನಕಾಂಡ ಮಾಡುವ ದೇಶವೆಂದು ಚಿತ್ರಿಸುವುದು. ಪ್ರಪಂಚದ ದೊಡ್ಡ ಸಂಸ್ಥೆಗಳು ಭಾರತದ ಕಡೆಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಸೂಚಿಸಿದರು. ಭಾರತ ಮಾಡುತ್ತಿರುವ ಕಠಿಣ ಕ್ರಮಗಳನ್ನು ಗಮನಿಸುತ್ತಿಲ್ಲ ಎಂದರು. ಹೀಗೆ ಮಾತನಾಡುತ್ತಾ ಇನ್ನೂ ಮುಂದೆ ಹೋದರು. ತಮ್ಮ ದೇಶ ಕಾಶ್ಮೀರ ಜನರೊಂದಿಗೆ ನಿಲ್ಲುತ್ತದೆ ಎಂದು ಬಹಿರಂಗವಾಗಿ ಹೇಳಿದರು. ಭವಿಷ್ಯದ ಬಗ್ಗೆ ಮಾತನಾಡುತ್ತಾ ಒಂದು ದಿನ ಕಾಶ್ಮೀರ ಜನರಿಗೆ ಸ್ವಾತಂತ್ರ್ಯ ನಿಶ್ಚಿತವಾಗಿ ಸಿಗುತ್ತದೆ ಎಂದರು. ಆ ಮಾರ್ಗದಲ್ಲಿ ಪಾಕಿಸ್ತಾನ ಅವರಿಗೆ ಸಹಾಯ ಮಾಡುತ್ತದೆ ಎಂದರು. ಟರ್ಕಿ ದೇಶ ತನ್ನನ್ನು ಪಾಕಿಸ್ತಾನಕ್ಕೆ ದೊಡ್ಡ ಅಣ್ಣನಂತೆ ತೋರಿಸಿಕೊಂಡು ಪ್ರತಿ ರೀತಿಯ ಸಹಕಾರ ನೀಡುತ್ತೇವೆ ಎಂದು ಭರವಸೆ ಕೊಟ್ಟಿದೆ. ಅತ್ಯಂತ ತೀವ್ರವಾದ ತಿರುವು ಇಲ್ಲಿಯೇ ಬಂತು. ಆ ಸಹಕಾರವನ್ನು ಕೇವಲ ರಾಜಕೀಯ ಬೆಂಬಲಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ. ಅಗತ್ಯ ಬಿದ್ದರೆ ಆಯುಧಗಳ ಪೂರೈಕೆಯಂತಹ ಸಹಾಯವನ್ನೂ ಮಾಡಬಹುದು ಎಂದು ಸೂಚನೆಗಳನ್ನು ಕೊಟ್ಟರು. ಈ ಮಾತುಗಳನ್ನು ಕ್ಯಾಮೆರಾಗಳ ಮುಂದೆಯೇ ಹೇಳಿದರು. ಅದರಿಂದ ಈ ಸಂದೇಶ ಪ್ರಪಂಚದೆಲ್ಲೆಡೆ ತಲುಪಿತು. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಯಿತು. ಇದು ಕೇವಲ ಮಾತುಗಳ ಯುದ್ಧ ಮಾತ್ರವಲ್ಲ, ಭಾರತಕ್ಕೆ ವಿರುದ್ಧವಾಗಿ ಒಂದು ಸ್ಪಷ್ಟವಾದ ರೇಖೆಯನ್ನು ಗೀರುವ ಪ್ರಯತ್ನ ಇದು. ಈಗ ಸಂಪೂರ್ಣ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ರಾಜತಾಂತ್ರಿಕ ಮಿತಿಗಳನ್ನು ಮೀರಿದರು. ಭಾರತದ ಆತ್ಮಗೌರವಕ್ಕೆ ನೇರವಾಗಿ ಸವಾಲು ಹಾಕಿದರು.
ಅಂತಹ ಬಹಿರಂಗ ಉದ್ರೇಕಕ್ಕೆ ಭಾರತ ಯಾವ ರೀತಿಯ ಉತ್ತರ ಕೊಡುತ್ತದೆ ಎಂದು ಎಲ್ಲರೂ ಕಾಯುತ್ತಿದ್ದಾರೆ. ಏಕೆಂದರೆ ಇನ್ನು ಮೌನವಾಗಿ ಇರುವ ಅವಕಾಶವಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಸ್ನೇಹಿತರೆ, ಈ ಬಹಿರಂಗ ಉದ್ರೇಕದ ನಂತರ ಭಾರತದಿಂದ ಬಂದ ಉತ್ತರ ಸಂಪೂರ್ಣ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗಾರು ಯಾವುದೇ ಭಾವೋದ್ವೇಗವನ್ನು ತೋರದೆ ಸಂಪೂರ್ಣವಾಗಿ ಶಾಂತವಾಗಿ ಮತ್ತು ತಣ್ಣನೆ ಮನಸ್ಸಿನೊಂದಿಗೆ ಮಾತನಾಡಿದರು. ಭಯೋತ್ಪಾದಕ ಸಂಸ್ಥೆಗಳನ್ನು ರಾಜಕೀಯ ಚಳುವಳಿಯಂತೆ ತೋರಿಸುವ ದೇಶಗಳು ಭಾರತಕ್ಕೆ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಉಪನ್ಯಾಸಗಳನ್ನು ಮಾಡಬೇಡಿ ಎಂದು ಸ್ಪಷ್ಟವಾಗಿ ಹೇಳಿದರು. ಇದು ಭಯೋತ್ಪಾದಕತ್ವ ಮತ್ತು ರಾಜಕೀಯದ ನಡುವಿನ ವ್ಯತ್ಯಾಸವನ್ನು ತೆಗೆಯಬೇಕೆಂಬ ಆಲೋಚನೆಯ ಮೇಲೆ ನೇರವಾಗಿ ಆಕ್ರಮಣ ಮಾಡಿದಂತಿದೆ. ಜೈಶಂಕರ್ ಗಾರು ಇನ್ನೂ ಮುಂದೆ ಹೋಗಿ ಟರ್ಕಿ ದೇಶ ಮೊದಲು ತನ್ನ ಸ್ವಂತ ದಾಖಲೆಯನ್ನು ನೋಡಿಕೊಳ್ಳಲಿ ಎಂದು ಸೂಚಿಸಿದರು. ಸಿರಿಯಾ ದೇಶದಲ್ಲಿ ಭಯೋತ್ಪಾದಕ ಶಿಬಿರಗಳಿಗೆ ಯಾವ ರೀತಿಯ ನಿಧಿ ಮತ್ತು ಆಯುಧಗಳು ಬರುತ್ತಿವೆಯೋ ಅದನ್ನು ನೆನಪಿಸಿದರು. ಆ ನೆಟ್ವರ್ಕ್ ಈಗ ಮಧ್ಯಪ್ರಾಚ್ಯದಿಂದ ಯುರೋಪ್ವರೆಗೂ ಹರಡುವ ಪ್ರಯತ್ನದಲ್ಲಿದೆ. ಅಂತಹ ಪರಿಸ್ಥಿತಿಗಳಲ್ಲಿ ಭಾರತದ ಮೇಲೆ ಬೆರಳು ತೋರಿಸುವುದು ಎಂದರೆ ತಮ್ಮ ಸ್ವಂತ ಸತ್ಯಗಳಿಂದ ಕಣ್ಣುಗಳನ್ನು ತಿರುಗಿಸುವುದು ಮಾತ್ರ ಎಂದರು. ಭಾರತದಲ್ಲಿ ಟರ್ಕಿಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯಿದೆ ಎಂದು 2 ಮಾತುಗಳಲ್ಲಿ ಹೇಳಿದರು. ನಿಜವಾಗಿ ಭಾರತದಲ್ಲಿ ಮುಸ್ಲಿಮರ ಮೇಲೆ ಅತ್ಯಾಚಾರಗಳು ನಡೆದಿದ್ದರೆ ಈಗಾಗಲೇ ಪರಿಸ್ಥಿತಿ ನಿಯಂತ್ರಣ ತಪ್ಪಿರುತ್ತಿತ್ತು. ಆದರೆ ವಾಸ್ತವ ಏನೆಂದರೆ ಇಲ್ಲಿ ಪ್ರತಿ ಧರ್ಮಕ್ಕೆ ಸೇರಿದ ಜನರು ಒಟ್ಟಿಗೆ ಬದುಕುತ್ತಿದ್ದಾರೆ. ದೇಶ ನಿರಂತರವಾಗಿ ಮುಂದುವರಿಯುತ್ತಿದೆ. ಅದಕ್ಕೆ ಭಾರತ ಇಂದು ಪ್ರಪಂಚದ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದು ಎಂದು ಲೆಕ್ಕಿಸಲ್ಪಡುತ್ತಿದೆ. ಜೈಶಂಕರ್ ಗಾರು ಎಚ್ಚರಿಸಿದರು, ಪೂರ್ಣ ಮಾಹಿತಿ ಇಲ್ಲದೆ ಒಂದು ದೊಡ್ಡ ದೇಶದ ಮೇಲೆ ಆರೋಪಗಳನ್ನು ಮಾಡುವುದು ರಾಜತಾಂತ್ರಿಕತೆಯಲ್ಲ ಎಂದು. ವಿಶೇಷವಾಗಿ ಅವು ಪಾಕಿಸ್ತಾನದಂತಹ ದೇಶದ ಪ್ರೇರಣೆಯಿಂದ ಬಂದಿದ್ದರೆ ಇನ್ನೂ ಹೆಚ್ಚು ಸಮಸ್ಯೆಗಳು ಬರುತ್ತವೆ. ಭಾರತ ತನ್ನ ಆಂತರಿಕ ವಿಷಯಗಳಲ್ಲಿ ಯಾರ ಜೋಕ್ಯವನ್ನು ಸಹಿಸುವುದಿಲ್ಲ ಎಂದು ಸ್ಪಷ್ಟ ಸಂದೇಶ ಕೊಟ್ಟರು. ಕಾಶ್ಮೀರ ವಿಷಯ ಭಾರತಕ್ಕೆ ಸೇರಿದ್ದು, ಅದರ ಮೇಲೆ ಹೊರಗಿನ ಶಕ್ತಿಗಳು ಮಾತನಾಡುವುದು ಏನೂ ಸ್ವೀಕರಿಸಲ್ಪಡುವುದಿಲ್ಲ. ಕೊನೆಗೆ ಅವರ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಭಾರತ ಶಾಂತಿ ಮತ್ತು ಸಂಯಮದಲ್ಲಿ ನಂಬಿಕೆ ಇರಿಸುತ್ತದೆ, ಆದರೆ ಆತ್ಮಗೌರವದೊಂದಿಗೆ ಯಾವ ರಾಜಿಯೂ ಮಾಡುವುದಿಲ್ಲ. ಯಾರಾದರೂ ದೇಶ ಅಥವಾ ಅಧಿಕಾರಿ ಮಿತಿಮೀರಿ ಪ್ರಯತ್ನ ಮಾಡಿದರೆ ಅದೇ ಬಲದೊಂದಿಗೆ ಉತ್ತರ ಕೊಡುತ್ತೇವೆ ಎಂದರು. ಅದಕ್ಕೆ ಈ ಸಂಪೂರ್ಣ ವಿಷಯದಲ್ಲಿ ಭಾರತದ ಧೋರಣೆ ಕಠಿಣವಾಗಿ, ಸ್ಪಷ್ಟವಾಗಿ ಮತ್ತು ಅಗತ್ಯವಿರುವಂತೆ ಕಾಣಿಸುತ್ತಿದೆ. ಇದಕ್ಕೆ ತೋಡು ಟರ್ಕಿ ದೇಶದ ಬೌಖಲಾಹತಿ ಹೆಚ್ಚುತ್ತಲೇ ಹೋಗುವುದಕ್ಕೆ ಇನ್ನೊಂದು ದೊಡ್ಡ ಕಾರಣವಿದೆ. ಅದೇನೆಂದರೆ ಭಾರತ ಟರ್ಕಿಯ ಮೂಗಿನ ಕೆಳಗೆ ಒಂದು ಹೊಡೆತ ಕೊಟ್ಟಿದೆ. ಗ್ರೀಸ್, ಸೈಪ್ರಸ್ ಮತ್ತು ಆರ್ಮೇನಿಯಾ ದೇಶಗಳನ್ನು ಮಧ್ಯವರ್ತಿಗಳಾಗಿ ಬಳಸಿಕೊಳ್ಳುತ್ತಿದೆ. ಈ ನಕ್ಷೆಯನ್ನು ನೋಡಿದರೆ ಆರ್ಮೇನಿಯಾ, ಅಜರ್ಬೈಜಾನ್ ಮತ್ತು ಟರ್ಕಿ ದೇಶಗಳ ಸ್ಥಾನಗಳು ಸುಲಭವಾಗಿ ಅರ್ಥವಾಗುತ್ತವೆ. ಇಲ್ಲಿ ಇರುವ ಸಮಸ್ಯೆ ಏನೆಂದರೆ ಅಜರ್ಬೈಜಾನ್ ಟರ್ಕಿಗೆ ಸ್ನೇಹಿತ ದೇಶ. ಟರ್ಕಿ ದೇಶ ಬಹಳ ಉದಾರವಾಗಿ ಅಜರ್ಬೈಜಾನ್ಗೆ ಆಯುಧಗಳನ್ನು ಪೂರೈಸಿ ಸಹಾಯ ಮಾಡುತ್ತಿದೆ. ಇದರ ಉದ್ದೇಶ ಏನೆಂದರೆ ಅಜರ್ಬೈಜಾನ್ ಆರ್ಮೇನಿಯಾದಂತಹ ದುರ್ಬಲ ದೇಶದ ಭೂಮಿಯನ್ನು ಆಕ್ರಮಿಸಿಕೊಳ್ಳುವುದು. ಆದರೆ ಇಲ್ಲಿಯೇ ಆಸಕ್ತಿಕರ ವಿಷಯ ಶುರುವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಭಾರತ ಆರ್ಮೇನಿಯಾಕ್ಕೆ ನಿರಂತರವಾಗಿ ಆಯುಧಗಳನ್ನು ಪೂರೈಸುತ್ತಿದೆ. ಈಗ ಆ ಪೂರೈಕೆ ಇನ್ನೂ ವೇಗವಾಗಿ ಹೆಚ್ಚಿದೆ ಎಂದು ಸುದ್ದಿಗಳು ಹೇಳುತ್ತಿವೆ. ಈ ವಿಷಯ ಟರ್ಕಿ ಮತ್ತು ಪಾಕಿಸ್ತಾನಕ್ಕೆ ಬಹಳ ಆತಂಕವನ್ನುಂಟು ಮಾಡುತ್ತಿದೆ. ಈ ಆಯುಧಗಳೊಂದಿಗೆ ಆರ್ಮೇನಿಯಾ ಅಜರ್ಬೈಜಾನ್ ಅನ್ನು ಹೇಗೆ ಸೋಲಿಸುತ್ತಿದೆಯೋ ಅದನ್ನು ಟರ್ಕಿ ದೇಶ ಚೆನ್ನಾಗಿ ಅರ್ಥಮಾಡಿಕೊಂಡಿದೆ. ಟರ್ಕಿಯ ಆತಂಕ ಹೆಚ್ಚುತ್ತಲೇ ಹೋಗಿ ಅಜರ್ಬೈಜಾನ್ನೊಂದಿಗೆ ಕೂಡಿ ಭಾರತಕ್ಕೆ ಹಲವು ಬಾರಿ ಎಚ್ಚರಿಕೆಗಳನ್ನು ಮಾಡಿದೆ. ಅದೇನೆಂದರೆ ಆರ್ಮೇನಿಯಾಕ್ಕೆ ಆಯುಧಗಳ ಪೂರೈಕೆಯನ್ನು ನಿಲ್ಲಿಸಿ ಎಂದು. ಆದರೆ ಟರ್ಕಿ ಎಷ್ಟು ಅಡ್ಡಿಪಡಿಸಿದರೂ ಭಾರತ ಹೆಚ್ಚು ಹೆಚ್ಚು ಆಯುಧಗಳನ್ನು ರಫ್ತು ಮಾಡಿತು. ಈಗ ಆರ್ಮೇನಿಯಾ ಭಾರತದ ಆಯುಧ ರಫ್ತಿಗೆ ಒಂದು ದೊಡ್ಡ ಗಮ್ಯಸ್ಥಾನವಾಗಿ ಬದಲಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ವಿಷಯಗಳಿವೆ. ಭಾರತ ಗ್ರೀಸ್ ದೇಶಕ್ಕೆ S-400ನಂತಹ ಕ್ರೂಸ್ ಮಿಸೈಲ್ಗಳನ್ನು ನೀಡುತ್ತಿರುವಾಗ ಟರ್ಕಿಗೆ ಇನ್ನೂ ಹೆಚ್ಚು ಕೋಪ ಬಂದಂತೆ ಇದೆ. ಮೆಡಿಟರೇನಿಯನ್ ಸಮುದ್ರದ ನಕ್ಷೆಯನ್ನು ಎಚ್ಚರಿಕೆಯಿಂದ ನೋಡಿದರೆ ಲೈಟ್ ಗ್ರೀನ್ ಬಣ್ಣದಲ್ಲಿ ಸಣ್ಣ ಸಣ್ಣ ದ್ವೀಪಗಳು ಕಾಣುತ್ತವೆ. ಅವುಗಳಲ್ಲಿ ಹೆಚ್ಚಿನವು ಗ್ರೀಸ್ ಅಥವಾ ಸೈಪ್ರಸ್ ದೇಶಗಳವು. ಟರ್ಕಿಗೆ ಸೇರಿದವು ಏನೂ ಇಲ್ಲ. ಆದರೆ ಟರ್ಕಿ ಬಲವಂತವಾಗಿ ಆ ದ್ವೀಪಗಳನ್ನು ಆಕ್ರಮಿಸಲು ನೋಡುತ್ತಿದೆ. ಇಲ್ಲಿಯೇ ಟರ್ಕಿಗೆ ತೊಂದರೆಯಾಗುತ್ತಿರುವ ವಿಷಯ ಏನೆಂದರೆ ಭಾರತ ಈ ದೇಶಗಳೊಂದಿಗೆ ನಿಂತರೆ ಟರ್ಕಿ ಆ ದ್ವೀಪಗಳನ್ನು ಆಕ್ರಮಿಸಲಾರದು. ನಕ್ಷೆಯಲ್ಲಿ ಭಾರತ ಮತ್ತು ಟರ್ಕಿಯ ನಡುವೆ ಎಷ್ಟು ದೂರವಿದ್ದರೂ ಭಾರತ ಟರ್ಕಿಯ ಮೂಗಿನ ಕೆಳಗೆ ಹೊಡೆತ ಕೊಟ್ಟಿದೆ. ಉಳಿದ ವಿಷಯಗಳನ್ನು ನೀವೇ ಹೇಳಿ.
ಜೈಶಂಕರ್ ಗಾರು ಟರ್ಕಿಯ ಸೆಕ್ರೆಟರಿಗೆ ಮುಂದೆ ತಿರುಗಿ ಉತ್ತರ ಕೊಟ್ಟು ಸರಿಯಾಗಿ ಮಾಡಿದರಾ ಅಥವಾ ಇಲ್ಲವಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ತಲುಪಲಿ. ಅಂತಹ ಹೆಚ್ಚಿನ ಜ್ಞಾನಪೂರ್ವಕ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಸೆಟ್ ಮಾಡಿ.